ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವುದೇ ಆಗಲಿ ನ್ಯಾಯವಾದ ರೀತಿಯಲ್ಲಿ ಮಾತ್ರ ನಮಗೆ ದಕ್ಕಬೇಕು. ದುಡ್ಡು ಕೊಟ್ಟು ಕೊಂಡುಕೊಂಡ್ರೆ ಅದು ಭ್ರಷ್ಟಾಚಾರ ಆಗುತ್ತೆ. ಅರಸನ ಕೋಟೆಯ ಇತಿಹಾಸದಲ್ಲಿ ಇಂಥದ್ದು ನಡೆದಿಲ್ಲ. ಈಗ ನಡಿಬಾರ್ದು, ಇನ್ನು ಮುಂದೆ ನಡಿಲೇಬಾರ್ದು. ಅಲ್ಲ, ಏನು ನಡೀತಿದೆ ಈ ಮನೇಲಿ ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ರೀತು ನಾನೇ CEO ಅನ್ನೋ ಧಿಮಾಕಲ್ಲಿ ಮಾತಾಡ್ದ. ಅದಕ್ಕೆ ಅಕ್ಕ ಬೇಜಾರಾಗಿದ್ರು, ಭಾವ ಅವ್ರನ್ನ ಕರ್ಕೊಂಡು ಹೋದ್ರು. ಈಗ ಅಕ್ಕ ಪ್ರೀತು ರೂಮಿಗೆ ಹೋಗಿದಾರಲ್ಲ, ಏನಿರ್ಬೋದು? ಏನೋ ಇಂಪಾರ್ಟೆಂಟ್ ವಿಷಯನೇ ಇರ್ಬೋದು. ಈ ಟೆಂಡರ್ ಬಗ್ಗೆ ನಡೆದಿರೋ ಘಟನೆಯಿಂದ ನನಗೆ ಒಂದಂತೂ ಅರ್ಥ ಆಯಿತು. ಕಂಪನಿ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸೋದಕ್ಕೆ ನಿನಗೆ ಇನ್ನಷ್ಟು ಸಮಯ ಬೇಕು ಅನಿಸುತ್ತೆ. ಕಂಪನಿ ಅಧಿಕಾರ ನನ್ನ ಕೈಲಿದ್ದಷ್ಟು ಅದನ್ನು ರಾಣ ನಮ್ಮ ಮನೆ ನೆಮ್ಮದಿ ಹಾಳು ಮಾಡೋಕ್ಕೆ ನೋಡ್ತಾನೆ. ಅದೇ ನನ್ನ ಕೈಲಿ ಅಧಿಕಾರನೇ ಇಲ್ಲ ಅಂದರೆ ಎಸ್, ನಾನೊಬ್ಬ ಅಯೋಗ್ಯ, ಜವಾಬ್ದಾರಿನೇ ಇಲ್ದಿರೋ ಥರ ನಡ್ಕೋಬೇಕು. ಆಗ ಮಾಮ್ ಡ್ಯಾಡ್ ನನ್ನ ಆ ಪೋಸ್ಟಿಂದ ಕೆಳಗಿಳಿಸ್ತಾರೆ. ಯಾ ನನಗಿಂತ ಮುಂಚೆ ಕಂಪ್ನಿ CEO ನೀನು ತಾನೇ ಆಗಿತ್ತು. ನಿನ್ನ ಆ ಪೋಸ್ಟಿಂದ ಇಳಿಸಿ ಆ ಪೋಸ್ಟ್ ನನಗೆ ಯಾಕೆ ಕೊಟ್ರೆ? ಯಾಕೆ? ನಿನಗೆ ಜವಾಬ್ದಾರಿ ಇಲ್ಲ ಅಂತ, ಸೀರಿಯಸ್ನೆಸ್ ಇಲ್ಲ ಅಂತ. ಈಗ ನೀನು ಬಂದು ನನಗೆ ಜವಾಬ್ದಾರಿ ಬಗ್ಗೆ ಹೇಳ್ಕೊಡ್ತಿದ್ಯಾ. ನಂಗೆ ನಗಬೇಕು ಅಳಬೇಕು ಗೊತ್ತೇ ಆಗ್ತಿಲ್ಲ ಬ್ರ. ನಾವು ಯಾರಿಗಾದ್ರೂ ಬುದ್ಧಿ ಹೇಳೋಕ್ಕಿಂತ ಮುಂಚೆ ನಾವು ಸರಿ ಇದ್ದೀವಾ, ನಮ್ಮ ಬುದ್ಧಿ ಸರಿ ಇದೆಯಾ ಅಂತ ಯೋಚನೆ ಮಾಡಬೇಕು. ಯಜಮಾನ್ರೆ, ನಿಮ್ಮ ತಮ್ಮ ಆ ರೀತಿ ಮಾತಾಡಿದ್ರು ಅಂತ ಬೇಜಾರಾಗ್ತಾ ಇದೆಯಾ? ನನಗೆ ಹಾಗೆ ಹೇಳ್ದ ಅಂತ ನನಗೆ ಬೇಜಾರಿಲ್ಲ ಪರು. ಆದರೆ ಅಮ್ಮನ ಹತ್ರ ಹಾಗೆ ನಡ್ಕೊಂಡಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಪಾಪ ಅವ್ನ ನಡವಳಿಕೆಯಿಂದ ಅಮ್ಮನಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹೌದು ಯಜಮಾನ್ರೆ, ನನಗೂ ತುಂಬ ಬೇಜಾರಾಗ್ತಾ ಇದೆ. ಅಲ್ಲ, ಅವರು ಆಫೀಸಲ್ಲಿ ಹೇಗಿರ್ತಾರೆ? ಅಲ್ಲೂ ಹೀಗೇನೆ, ಎಲ್ಲೋ ಹೋಗ್ತಾನೆ, ಯಾವಾಗೋ ಬರ್ತಾನೆ, ಕರೆಕ್ಟಾಗಿ ಮೀಟಿಂಗ್ ಅಟೆಂಡ್ ಆಗಲ್ಲ. ಒಟ್ಟಲ್ಲಿ ಅವನಿಗೆ ಕೆಲಸದಲ್ಲಿ ಇಂಟ್ರೆಸ್ಟೇ ಇಲ್ಲದ ಹಾಗಾಗಿದೆ. ಮತ್ತೆ ಇದನ್ನೆಲ್ಲ ನೀವು ಯಾಕೆ ಮೊದಲೇ ಅತ್ತೆಮ್ಮಂಗೆ ಹೇಳಲಿಲ್ಲ? ಅಪ್ಪ ಅಮ್ಮಗೆ ಈ ವಿಷಯ ಹೇಳಿದ್ರೆ ಅವ್ರು ಸುಮ್ಮನೆ ಟೆನ್ಷನ್ ಆಗ್ತಾರೆ. ನಿನಗಾಗಲಿ ಜನನಿಗಾಗಲಿ ಈ ವಿಷಯ ಹೇಳಿದ್ರೆ ಪಾಪ ನೀವಾದರೂ ಏನು ಮಾಡ್ತೀರಾ? ಹಾಗಂತ ಸುಮ್ಮನೆ ಇದ್ದರೆ ನಾಳೆ ಏನಾದರೂ ದೊಡ್ಡ ಅನಾಹುತ ಆದರೆ ಏನು ಮಾಡೋದು ಯಜಮಾನ್ರೆ? ಹಾಗಾಗೋದಕ್ಕೆ ನಾನು ಬಿಡಲ್ಲ. ಅಲ್ಲ ಯಜಮಾನ್ರೆ, ನನ್ನ ಮೈದನನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ನಕ್ಕೊಂಡು ಎಲ್ಲರನ್ನೂ ನಗಿಸ್ಕೊಂಡಿದ್ರು. ಆದರೆ ಈಗ ಎಲ್ರಿಗೂ ನೋವು ಕೊಡ್ತಾ ಇದ್ದಾರೆ. ಈ ಥರ ನಡ್ಕೋತಿದ್ದಾರೆ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದನ್ನು ಅವನಿಗೆ ಹೇಳಿದ್ರು ಕೇಳ್ತಾ ಇಲ್ವಲ್ಲ. ನಾವೆಲ್ಲ ನೋವು ಪಡ್ತಾ ಇದ್ದೀವಿ. ಇದೆಲ್ಲ ಅವನಿಗೆ ಗೊತ್ತಿದ್ದು ಹೀಗೆ ಮಾಡ್ತಾ ಇದ್ದಾನೆ. ಯಜಮಾನ್ರೆ, ನನಗೆ ಯಾಕೋ ಇದು ಅವರೇ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವ್ರ ಹಿಂದೆ ಇದ್ದು ಯಾರೋ ಅವ್ರಿಗೆ ಇದನ್ನೆಲ್ಲ ಹೇಳಿ ಮಾಡಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಟೆಂಡರ್ ವಿಷಯದಲ್ಲಿ ನೀನು ನಡ್ಕೊಂಡಿರೋ ರೀತಿ ಬಗ್ಗೆ ನಾನು ರಘು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದನ್ನ ನಿನ್ನ ಜೊತೆನೂ ಚರ್ಚೆ ಮಾಡಿ ನಿನಗೂ ಹೇಳಿ. ನನಗೆ ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ.
ನನ್ನ ಫ್ರೆಂಡ್ ಒಬ್ಬ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದ, ಮೀಟ್ ಮಾಡ್ತಾ ಇದ್ದಾನೆ, ನಾನು ಹೊರಡಲೇಬೇಕು. ಇವ್ನು ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಿದ್ದಾನೆ. ಒಂದು ಮಲ್ಟಿನ್ಯಾಷನಲ್ ಕಂಪನಿಯ ಸಿಇಒ ನಡ್ಕೊಳ್ಳೋ ರೀತಿನ ಇದು? ಇಲ್ಲ ರಘು, ಇವನಿಗೆ ನಿಜವಾಗ್ಲೂ ತುಂಬಾ ಅಹಂಕಾರ ಬಂದಿದೆ. ಅಖಿಲ, ಕೆಲಸದಲ್ಲಿ ಆಸಕ್ತಿನೇ ಇಲ್ದಿರೋನ ಹತ್ರ ನಾವು ಮಾತಾಡಕ್ ಬಂದಿದ್ದು ನಮ್ಮ ತಪ್ಪು. ಆದಿತ್ಯನ ನಮ್ಮ ಕಂಪನಿ ಸಿಇಒ ಸ್ಥಾನದಿಂದ ಕೆಳಗಿಳಿಸೋವಾಗ ಒಂದು ಮಾತು ಅವನಿಗೆ ಮುಂಚಿತವಾಗಿ ಹೇಳಿರಲಿಲ್ಲ. ಪ್ರೀತು ವಿಷಯದಲ್ಲಿ ಹಾಗಾಗಬಾರ್ದು, ಅವನಿಗದನ್ನು ಹೇಳಬೇಕು ಅಂತ ಅವನಿರೋ ಜಾಗಕ್ಕೆ ಬಂದರೆ ನಮ್ಮ ಮಾತು ಕೇಳಿಸ್ಕೊಳ್ಳುವಷ್ಟು ಕನಿಷ್ಠ ಸೌಜನ್ಯನೂ ಇಲ್ಲದೆ ಹೊರಟೋದ್ನಲ್ಲ ಅವನು. ಇಂಥವನು ನಮ್ಮ ಕಂಪನಿ ಸಿಇಒ ಆಗಿದ್ರೆ ನಮ್ಮ ಕಂಪನಿ ಗತಿ ಏನು? ಇಲ್ಲ ರಘು, ಕಂಪನಿ ಸಿಇಒ ಸ್ಥಾನದಿಂದ ಪ್ರೀತುನ ಕೆಳಗಿಳಿಸಬೇಕು ಅಂತ ನೀವು ಕೊಟ್ಟ ಸಜೆಷನ್ನು ತುಂಬ ಸರಿಯಾಗಿದೆ. ಮತ್ತೆ ಆ ಸ್ಥಾನದಲ್ಲಿ ಆದಿನೇ ಕೂರಿಸೋಣ. ಆದರೆ ಆದಿ ಆಮೇಲೆ ನಾವು ಕಿತ್ಕೊಳ್ಳೋಣ, ನಮಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸೋಣ. ಆದರೆ ನನಗೆ ಯಾಕೋ ಅಖಿಲ ಕೊಡೋ ಪೋಸ್ಟ್ನ ಆದಿ ಒಪ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲ ಪಾರು, ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನಗೆ ಈ ಅನುಮಾನ ಮೊದಲೇ ಬಂದಿತ್ತು. ಆವಾಗ ನಾನು ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೆ, ಆದರೆ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಮತ್ತೆ ಯಾಕೆ ಈ ರೀತಿ ಆಡ್ತಿದ್ದಾರೆ? ಯಾರ ಮಾತು ಕೇಳ್ತಿಲ್ವಲ್ಲ? ಮನೆಯವ್ರ ಮಾತನ್ನೇ ಕೇಳ್ತಾ ಇರೋನು ಹೊರಗಿನವ್ರ ಮಾತನ್ನ ಕೇಳ್ತಾನ? ಬಹುಶಃ ಅಮ್ಮ ಹೇಳ್ದಾಗೆ ಅವ್ನ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಅವ್ನ ಜಾತಕ ಕೇಳಿದಾಗ ಗುರುಗಳು ಅದ್ರಲ್ಲಿ ದೋಷ ಇದೆ ಅಂತ ಹೇಳಿದ್ರಲ್ಲ. ಜಾತಕ ಏನೇ ಇರ್ಬೋದು, ಆದರೆ ಮನ್ಸು ಗಟ್ಟಿಯಾಗಿರ್ಬೇಕಲ್ವಾ ಯಜಮಾನ್ರೆ? ನಿಜ. ನಾವು ಹೇಳಿದ್ದನ್ನ ಅವ್ನು ಕೇಳಿದ್ರೆ ಅವನ ನಿಧಾನಕ್ಕೆ ಕಂಟ್ರೋಲ್ ತಗೊಬಹುದು. ಆದರೆ ಅವನು ಅದನ್ನೇ ಕೇಳ್ತಾ ಇಲ್ವಲ್ಲ. ಹೀಗೆ ಆದರೆ ಮುಂದೆ ಏನು ಕತೆ? ನನಗೂ ಅದೇ ಭಯ ಆಗ್ತಿರೋದು ಪಾರು. ದಿನದಿಂದ ದಿನಕ್ಕೆ ಏನಾದರೂ ಒಂದು ವಿಚಾರ ತೆಗೆದು ಜಗಳ ಮಾಡಿದ್ರೆ, ಇವತ್ತು ಟೆಂಡರ್ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿರೋದು ಗೊತ್ತಿದ್ರು ಅದನ್ನೇ ಸಮರ್ಥಿಸ್ಕೊಳ್ತಾ ಇದ್ದಾನೆ. ಎಲ್ಲರೂ ಮುಂದೆ ಅಮ್ಮನ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ದ. ಅಂದರೆ ಏನೋ ಸಮಸ್ಯೆ ಇದೆ ಪಾರು. ಅದು ಏನು ಅಂತ ತಿಳ್ಕೋಬೇಕು, ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ವಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಮೇಡಮ್ ನಿಮ್ಮನ್ನ ರೂಮಿಗೆ ಬರಕ್ಕೆ ಹೇಳಿದ್ರು. ಯಾಕಂತೆ? ಗೊತ್ತಿಲ್ಲ ಸರ್. ಸರಿ, ನೀವು ಹೊರಡಿ, ನಾನು ಹೋಗ್ತೀನಿ. ಪಾರು, ಏನು ವಿಷಯ ಅಂತ? ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಆ ಆದಿತ್ಯನ್ಗೆ ಮಾತ್ರ ಮತ್ತೆ ಸಿಇಒ ಸ್ಥಾನ ಸಿಗಬಾರ್ದು. ನನಗೆ ಆದಿತ್ಯನ ಮೇಲೆ ದ್ವೇಷ ಇಲ್ಲ. ಆ ಪಾರ್ವತಿ, ಅವಳನ್ನ ಕಂಡ್ರೆ ನನಗಾಗಲ್ಲ. ಏನು ಅವಳು ಗಂಡ ಸಿಂಹಾಸನ ಏರ್ತಾನೆ ಅಂತ ಗೊತ್ತಾದ್ರೆ ಸಾಕು, ಏನು ಮೆರಿತಾಳೆ. ಅದನ್ನು ನನ್ನ 2 ಕಣ್ಣಿಂದ ಖಂಡಿತ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಏನಾದರೂ ಮಾಡಬೇಕಲ್ಲ, ಏನು ಮಾಡಲಿ? ಹಾಂ, ಐಡಿಯಾ. ನಿನ್ನ ಗಂಡನ ಸ್ಥಾನನ ಕಿತ್ತು ಆದಿತ್ಯನಿಗೆ ಕೊಡ್ತಾ ಇದ್ದಾರೆ ಅಂತ ಜನನಿ ಹತ್ರ ಹೋಗಿ ಪಿಟ್ಟಿಂಗ್ ಇಟ್ಬಿಟ್ರೆ? ಬೇಡ, ಅವಳ ಹತ್ರ ಮಾತ್ರ ಈ ವಿಷಯ ಹೇಳೋದು ಬೇಡ. ಅವಳು ಮೊದಲಿನ ಥರ ನನ್ನ ಮಾತೇ ಕೇಳಲ್ಲ. ಈ ಥರದ ವಿಷಯ ಎಲ್ಲ ಇನ್ನೊಂದ್ಸಲ ತಂದರೆ ಹುಷಾರ್ ಅಂತ ವಾರ್ನ್ ಬೇರೆ ಮಾಡಿದಾಳೆ.
ರಣಕಲ್ಲು ವೀರಯ್ಯನ ಮಗಳು ನೋಡೋಕೆ ಮೆತ್ತಗಿದ್ರು ಬ್ಯಾಡ್ಗೆ ಮೆಣಸಿನ್ಕಾಯಿ ಥರ ಖಾರ. ಯಾರಿಗೇನಾದರೂ ಹಾಳಾಗೋಗ್ಲಿ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಬೇಡ ಬೇಡ ಅಂದ್ರು ಎಲ್ಲ ಘಟನೆಗಳು ನನ್ನ ಕಣ್ಮುಂದೆನೇ ನಡೆಯುತ್ತಲ್ಲಪ್ಪ ದೇವ್ರೆ, ಈಗ ಏನು ಮಾಡಲಿ? ಹಾಂ, ಆದಿತ್ಯ ಹೇಗೋ ಅಕ್ಕನ ರೂಮ್ಗೆ ಹೋಗ್ತಿದ್ದಾನೆ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯನೇ ನಡೆಯುತ್ತೆ ಅಂತ ಅರ್ಥ. ಮೊದಲು ಅದೇನೋ ಅಂತ ಕೇಳಿಸ್ಕೊಂಡ್ಬಿಡೋಣ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನೀನು ಒಪ್ಕೊಳ್ಳೋದಾದ್ರೆ ನಾಳೆಯಿಂದ ನಿನಗೊಂದು ಜವಾಬ್ದಾರಿ ಕೊಡೋಣ ಅನ್ಕೊಂಡಿದ್ದೀನಿ. ನೀನು ಮುಂಚೆ ನಿಭಾಯಿಸ್ತಾ ಇದ್ದ ನಮ್ಮ ಕಂಪನಿಯ CEO ಸ್ಥಾನನ ಮತ್ತೆ ನಿನಗೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕೆ ಈ ಸಡನ್ ಡಿಸಿಷನ್ ಅಂತ ತಿಳ್ಕೊಬೋದಾ ಅಮ್ಮ? ಕಾರಣ ಇಲ್ಲದೆ ಈ ಅಖಿಲಾಂಡೇಶ್ವರಿ ಯಾವ ನಿರ್ಧಾರನೂ ತಗೊಳ್ಳೋಳಲ್ಲ ಅನ್ನೋದು ನಿನಗೆ ಗೊತ್ತಿರಬೇಕಲ್ಲ. ಗೊತ್ತಿದೆ, ಆದರೆ ಆಲ್ರೆಡಿ ಪ್ರೀತು CEO ಆಗಿದ್ದಾನಲ್ಲ. ಆಗಿರಬಹುದು, ಆದರೆ ಅವನು ಕಂಪನಿ ಕಡೆ ಪೂರ್ತಿ ಗಮನ ಕೊಡ್ತಾ ಇಲ್ಲ. ನನ್ನಿಂದನೂ ಅದೇ ಆಗಿತ್ತು ಅಂತ ತಾನೆ ನೀವು ನನ್ನ ಆ ಜಾಗದಿಂದ ಇಳಿಸಿದ್ದು. ಆದರೆ ಅದರಲ್ಲಿ ನಿನ್ನ ಬೇಜವಾಬ್ದಾರಿತನ ಇರಲಿಲ್ಲ. ಅದೆಲ್ಲ ಅರುಂಧತಿ ಮಾಡಿದ ಸಂಚು ಅನ್ನೋದು ಗೊತ್ತಾಯ್ತಲ್ಲ ಆದಿ. ಆದರೆ ಅದೇ ಥರ ಈಗಲೂ ಪ್ರೀತು ವಿಷಯದಲ್ಲಿ ತಪ್ಪು ಕಲ್ಪನೆ ಯಾಕಾಗಿರಬಾರ್ದು? ಅದನ್ನು ಪೂರ್ತಿ ತಿಳ್ಕೊಳ್ದೆ ನೀವು ದುಡುಕ್ತಾ ಇದ್ದೀರ ಅಂತ ನಿಮ್ಗೆ ಅನಿಸ್ತಾ? ಅದನ್ನ ಪೂರ್ತಿ ತಿಳ್ಕೊಳ್ದೆ ನೀವು ದುಡುಕ್ತಾ ಇದ್ದೀರ ಅಂತ ನಿಮ್ಗೆ ಅನಿಸ್ತಾ? ಖಂಡಿತ ದುಡುಕ್ತಿಲ್ಲ. ನಿನ್ನ ವಿಷಯದಲ್ಲಿ ನಾವು ಖಂಡಿತವಾಗ್ಲೂ ದುಡುಕಿದ್ವಿ. ನಿನ್ನನ್ನು ಕರೆಸಿ ಸಮಾಧಾನವಾಗಿ ಮಾತಾಡಬೇಕಾಗಿತ್ತು. ಅದು ನಾವು ಮಾಡಿದ ತಪ್ಪು. ಆದರೆ ಅದೇ ತಪ್ಪು ಈಗ ಪ್ರೀತು ವಿಷಯದಲ್ಲಿ ಆಗಬಾರ್ದು ಅಂತ ಅವನ ಹತ್ರ ಮಾತಾಡೋದಕ್ಕೆ ನಾನು ರಘು ಹೋಗಿದ್ವಿ. ಆದರೆ ಅವನು ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋ ವ್ಯವಧಾನನೂ ಇಲ್ಲದೆ ಇರೋನ್ ಹಾಗೆ ಫ್ರೆಂಡ್ ಯಾರೋ ಫೋನ್ ಮಾಡಿದ್ದಾನೆ ಹೋಗ್ಬೇಕು ಅಂತ ಉಡಾಪೆಯಿಂದ ಹೋಗೇ ಬಿಟ್ಟ. ಅಲ್ಲ ಅದಿ, ಹೆತ್ತೋರ್ ಬಗ್ಗೆನೇ ಗೌರವ ಇಲ್ಲದೆ ಇರೋನಿಗೆ ಕೆಲಸದ ಬಗ್ಗೆ ಕಂಪನಿ ಬಗ್ಗೆ ಏನ್ ಆಸಕ್ತಿ ಇರುತ್ತೆ? ಹಾಗಾಗಿ ಪ್ರೀತು CEO ಸ್ಥಾನದಲ್ಲಿ ಮುಂದುವರಿಯೋದು ಕಂಪನಿಯ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ನಾನು ನಮ್ಮ ಆಫೀಸ್ ಮ್ಯಾನೇಜರ್ ಮೋಹನ್ಗೆ ಫೋನ್ ಮಾಡಿ ಕೇಳಿದೆ. ಪ್ರೀತು ಇತ್ತೀಚೆಗೆ ಆಫೀಸ್ ಕೆಲಸನ ತುಂಬಾ ಅಸಡ್ಡೆ ಮಾಡ್ತಿದ್ದಾರೆ, ಯಾವ ಆಸಕ್ತಿನೂ ತೋರಿಸ್ತಿಲ್ಲ ಅಂತ ಹೇಳಿದ್ರು. ನೋಡು, ಅವನ ಅಸಡ್ಡೆಯಿಂದಾಗಿ ಅವನ ಬೇಜವಾಬ್ದಾರಿಯಿಂದಾಗಿ ನಮ್ಮ ಕಂಪನಿ ಮುಚ್ಚೋ ಪರಿಸ್ಥಿತಿಗೆ ಬಂದ್ರೆ ಅದನ್ನೇ ನಂಬ್ಕೊಂಡಿರೋ ನೂರಾರು ಕುಟುಂಬಗಳು ಬೀದಿಗೆ ಬರೋದಕ್ಕೆ ನಾವೇ ಹೊಣೆ ಹಾಕ್ತೀವಿ. ಹಾಗಾಗಬಾರ್ದು. ಅದಕ್ಕೋಸ್ಕರ ಪ್ರೀತು ನಾಳೆಯಿಂದ CEO ಸ್ಥಾನದಲ್ಲಿ ಇರೋದಿಲ್ಲ. ಆ ಸ್ಥಾನನ ನೀನೇ ಭರಿಸಬೇಕು. ಯಾಕಾದಿ CEO ಆಗೋದಕ್ಕೆ ಇಷ್ಟ ಇಲ್ವಾ?
ಸುಳ್ಳು ಹೇಳ್ತಾ ಇದ್ದೀನ ಅಥವಾ ಕಟ್ಟುಕತೆ ಸೃಷ್ಟಿ ಮಾಡ್ತಾ ಇದ್ದೀನ? ಏನೇನ್ ಮಾತಿನ ಅರ್ಥ? ನೀವು ಮತ್ತೆ ನನಗೆ CEO ಪೋಸ್ಟ್ ಕೊಡ್ತಾ ಇರೋ ಕಾರಣ ಪ್ರೀತುವಿನ ಬೇಜವಾಬ್ದಾರಿತನ. ಆದರೆ ನನಗೆ ಇದರಲ್ಲಿ ಯಾವುದೋ ಬೇರೆ ಉದ್ದೇಶನೇ ಇದೆ ಅಂತ ಅನ್ನಿಸ್ತಾ ಇದೆ. ಬೇರೆ ಕಾರಣ ಅಂದ್ರೆ ಮತ್ತಿನ್ನೇನಿರುತ್ತೆ? ಮನಸ್ಸಿನಲ್ಲಿರೋದನ್ನ ಬಾಯಿ ಬಿಟ್ಟು ಮನಸ್ಸು ಬಿಚ್ಚಿ ಹೇಳು. ನನ್ನ ಹೃದಯ ಅಷ್ಟೇನು ವೀಕ್ ಅಲ್ಲ. ಹಾಗಾದ್ರೆ ನೀವು ಮಾತ್ರ ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದೀರಾ? ಏನು? ನಾನು ಮುಚ್ಚುಮರೆ ಮಾಡ್ತಿದ್ದೀನಾ? ಹೌದು. ಯಾವ ವಿಷಯ ಅಂತ ತಿಳ್ಕೊಬೋದಾ? ನನ್ನನ್ನು ಮತ್ತೆ CEO ಮಾಡ್ತಿರೋ ಉದ್ದೇಶ ನನ್ನ ಪಾರ್ವತಿನ ದೂರ ಮಾಡಬೇಕು ಅಂತ ತಾನೇ? ಜನನಿಯವ್ರೆ, ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಯಾರಿಗೆ ಫೋನ್ ಮಾಡ್ತಿದ್ರಿ? ಅಪ್ಪಂಗೆ. ಆದ್ರೆ ಅವ್ರಿಗೆ ಫೋನೇ ಹೋಗ್ತಾ ಇಲ್ಲ. ಹೌದಾ? ಯಾಕೇನಾದ್ರೂ ಸಮಸ್ಯೆ ಆಗಿದೆಯಾ? ಸಮಸ್ಯೆ ಆಗಿರೋದು ಅಲ್ಲಲ್ಲ, ಈ ಮನೇಲಿ. ಯಾರಿಂದ? ಇನ್ಯಾರಿಂದ? ಹುಚ್ಚನ್ ತರ ಆಡ್ತಿದ್ದಾನಲ್ಲ ನನ್ನ ಗಂಡ ಪ್ರೀತಮ್ ಬಗ್ಗೆ. ಅಪ್ಪ ಅಮ್ಮ ಅಂತಾನು ನೋಡ್ದೆ, ಹೇಗೆ ಆಡ್ದ ಅಂತ ನೀವೇ ನೋಡಿದ್ರಲ್ಲ. ಅದಕ್ಕೆ ಅವನ ಬಗ್ಗೆ ಅಪ್ಪನ ಹತ್ರ ಹೇಳೋಣ ಅಂತ ಫೋನ್ ಮಾಡ್ತಿದ್ದೀನಿ. ಬೇಡ ಜನನಿಯವ್ರೆ, ನನ್ನ ಮಾತು ಕೇಳಿ. ಹೇಳಿದ್ರೆ ಪಾಪ ಅವ್ರು ಬಂದು ಏನು ಮಾಡ್ತಾರೆ ಜನನಿಯವ್ರೆ? ಇಲ್ಲ ಪಾರ್ವತಿಯವರೇ, ನಾನು ಯಾರ ಮಾತನ್ನು ಕೇಳೋ ತಾಳ್ಮೇಲೆ ಇಲ್ಲ. ಪಾರ್ವತಿಯವರೇ, ನನ್ನ ಫೋನ್ ಯಾಕೆ ಕಿತ್ಕೊಂಡ್ರಿ? ಕೊಡಿ, ಅಪ್ಪಂಗೆ ಫೋನ್ ಮಾಡ್ಬೇಕು ನಾನು. ಮನೆ ವಿಷಯನ ಅವ್ರಿಗೆ ಹೇಳಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಹೇಳಿ ಜನನಿಯವ್ರೆ. ಏನ್ ಅನ್ಕೋತಾರೆ? ನನ್ನ ಹಳಿಯ ಸರಿ ಇಲ್ಲ, ಹೋಗಿ ಬುದ್ಧಿ ಹೇಳಿ ಬರೋಣ ಅನ್ಕೋತಾರೆ. ಹಾಗಲ್ಲ ಜನನಿಯವ್ರೆ, ಇಲ್ಲಿ ವಿಷಯ ಇಲ್ಲೇ ಇರಬೇಕು, ಹೊರಗಡೆ ಗೊತ್ತಾಗಬಾರ್ದು. ಅದರಲ್ಲೂ ನಿಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಬುದ್ಧಿಯವ್ರ ಪಾಪ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ವಯಸ್ಸಾಗಿರೋ ತಾತ ಇದ್ದಾರೆ ಜನನಿಯವ್ರೆ, ಅರ್ಥ ಮಾಡ್ಕೊಳ್ಳಿ. ಗಂಡನ ಮನೇಲಿ ನಡೆಯೋ ಸಂತೋಷದ ವಿಚಾರಗಳನ್ನ ಹಂಚ್ಕೋಬೇಕೇ ಹೊರತು ಈ ಥರ ವಿಷಯಗಳನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅದನ್ನ ನಾವೇ ಬಗೆಹರಿಸೋದಕ್ಕೆ ಪ್ರಯತ್ನ ಪಡೋಣ. ಆಗ್ಲಿಲ್ವಾ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ನೀವ್ ಎಷ್ಟು ಒಳ್ಳೆಯವರು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ ಪಾರ್ವತಿಯವರೇ. ನನ್ನ ಕಡೆಯಿಂದ, ಪ್ರೀತು ಕಡೆಯಿಂದ ನಿಮಗೆ ಎಷ್ಟು ಬೇಜಾರಾದ್ರೂ ಅದು ಯಾವುದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲ. ನಮ್ಮ ಪರವಾಗಿ ನಿಲ್ತೀರಾ. ಆದ್ರೆ ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡೆ. ಪ್ರೀತು ನಿಮ್ಮನ್ನೇ ತಳ್ಬಿಟ್ಟ. ಅದೆಲ್ಲ ಒಂದು ಕೆಟ್ಟಗಳಿಗೆ ಆಗಿದ್ದಾಯ್ತು. ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತು? ಪ್ರೀತುನ ಹೇಗ್ ಸರಿ ದಾರಿಗೆ ತರಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾರ್ವತಿಯವರೇ. ಅದಕ್ಕೆ ಅಪ್ಪಂಗೆ ಫೋನ್ ಮಾಡಿ ಹೇಳೋಣ ಅಂತ ಅನ್ಕೊಂಡಿದ್ದು. ಬೇಡ ಜನನಿಯವರೇ, ಈ ಸಮಸ್ಯೆನ ನಾವೇ ಸರಿ ಮಾಡೋಣ. ಅವ್ರ ಗ್ರಹಗತಿಗಳು ಸರಿ ಇಲ್ಲ ಅಂತ ಅತ್ತೆಮ್ಮನ ಹತ್ರ ಗುರುಗಳು ಹೇಳಿದರ್ತಾನೆ. ಅವ್ರು ಈ ರೀತಿ ಎಲ್ಲ ಆಡ್ತಿರೋದಕ್ಕೆ ಅದು ಒಂದು ಕಾರಣ ಇರ್ಬೋದಲ್ವಾ? ಇಲ್ಲ, ನಾನಿದನ್ನ ನಂಬಲ್ಲ. ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ರೆ ಯಾವ ದೋಷನೂ ನಮ್ಮನ್ನ ಏನೂ ಮಾಡೋದಿಕ್ಕಾಗಲ್ಲ. ಈ ಮನೇಲಿ ಇಷ್ಟೊಂದು ಜನ ಇದೀವಿ, ಎಲ್ರ ಜಾತಕ ಎಲ್ರೂ ಟೈಮು ಸರಿ ಇದ್ದು ಪ್ರೀತು ಟೈಮ್ ಮಾತ್ರ ಸರಿ ಇಲ್ಲ ಅನ್ನೋದನ್ನ ನಂಬೋದಿಕ್ಕಾಗುತ್ತಾ? ಸರಿ ಹೋಗ್ಲಿ ಬಿಡಿ, ಮೊದಲು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆಮೇಲೆ ಅವರನ್ನ ಸರಿಪಡಿಸಿದ್ರೆ ಆಯ್ತು. ನೀವೇನು ಯೋಚನೆ ಮಾಡಬೇಡಿ ಜನನಿಯವರೇ. ನಾನು ಹೇಳಿಮ್ಮ, ಪಾರು ನನ್ನಿಂದ ದೂರ ಮಾಡಬೇಕು, ನನಗೆ ಎರಡನೇ ಮದುವೆ ಮಾಡಬೇಕು ಅಂತ ತಾನೇ ನೀವು ನನ್ನ ಮತ್ತೆ CEO ಮಾಡ್ತಾ ಇರೋದು?
ಏನಂದೆ? ನಾನು ನಿನಗೆ 2ನೇ ಮದುವೆ ಮಾಡಿಸ್ತಿದ್ದೀನ? ಯಾರು ಹೇಳಿದ್ದು? ಚಿಕ್ಕಮ್ಮ. ಅತಿ ಶೀಘ್ರದಲ್ಲೇ ನಿನಗೆ 2ನೇ ಮದುವೆ ಯೋಗ ಇದೆ ಕಣಪ್ಪ. ತಮ್ಮ ಮನ್ಸಲ್ಲಿರೋ ಆಸೆನ ಗುರುಗಳ ಮೂಲಕ ಹೇಳ್ಸಿದ್ರು. ನನ್ನ ಕೈಯಿಂದ ನಿನ್ ಜಾತಕನ ತರಿಸಿ ಗುರುಗಳಿಗೆ ತೋರಿಸಿ ನಿನಗೆ 2ನೇ ಮದುವೆ ಇರೋ ಯೋಗನ ಅಕ್ಕ ತಿಳ್ಕೊಂಡ್ರು. ದಾಮಿನಿನ? ಹೌದು, ಗುರುಗಳು ನಮ್ಮ ಮನೆಗೆ ಬಂದಾಗ ನನಗೆ 2ನೇ ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾನೇ ನೀವು ಅವ್ರಿಗೆ ಜಾತಕ ತೋರಿಸಿದ್ದು. ಅಂದ್ರೆ ನಿಮ್ಮ ಉದ್ದೇಶ ನನ್ನ ಪಾರ್ವತಿನ ದೂರ ಮಾಡಬೇಕು ಅಂತ ತಾನೇ? ಊರಿಗೆಲ್ಲ ನ್ಯಾಯ ಹೇಳೋರು ತನ್ನ ಮಗ ಸೊಸೆಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಲ್ಲ. ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿ ಇನ್ನೊಂದು ಹೆಣ್ಣಿನ ಜೀವನ ಬೆಳಗೋದು ಸರಿನಾ? ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ಳದೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಆದಿ. ಹಾಗಾದ್ರೆ ಹೇಳಿ, ಏನ್ ನಿಮ್ಮ ಉದ್ದೇಶ? ನನ್ನ ಜಾತಕ ಯಾಕೆ ತೋರಿಸಿದ್ರಿ?